ಕೋವಿಡ್ ತನಿಖೆ ಸಿಐಡಿಗೆ ಹೆಗಲಿಗೆ ಏರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಯಾಕಂತಂದ್ರೆ ಕೋವಿಡ್ ಸಮಯದಲ್ಲಿ ಬಹುಕೋಟಿ ಹಗರಣ ಆಗಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಕಾಂಗ್ರೆಸ್ ಏನಂತಂದ್ರೆ ಬಿಜೆಪಿಯ ವಿರುದ್ಧ ಬರೋಬ್ಬರಿ 21 ಆರೋಪಗಳನ್ನು ಮಾಡಿದೆ. ಈ 21 ಆರೋಪಗಳಲ್ಲಿ ಕೋವಿಡ್ ಸಮಯದಲ್ಲಿ ಆದಂತಹ ಒಂದು ಹಗರಣಗಳು. ಆದರೆ ಈಗ ಸಿಐಡಿ ತನಿಖೆಗೆ ನಾನು ಬರಲ್ಲ ನೀನು ಬರಲ್ಲ ಅಂತ IPS ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ಅಂತ ಕನ್ನಡಪ್ರಭದಲ್ಲಿ ಒಂದು ಸುದ್ದಿ ಬಂದಿದೆ. ಏನಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಆರೋಪ ಪ್ರತ್ಯಾರೋಪಕ್ಕೆ ತುತ್ತಾಗಿದ್ದಂತಹ ಕೋವಿಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ SIT ಏನಂತಂದ್ರೆ SITಗೆ ವಹಿಸಿತ್ತು ರಾಜ್ಯ ಸರ್ಕಾರ. ಆದರೆ ಈಗ CIDಗೂ ಕೂಡ ವಹಿಸೋದಕ್ಕೆ ಸಿದ್ಧವಾಗಿದೆ. ಆದರೆ IPS ಅಧಿಕಾರಿಗಳೇ ಮುಂದೆ ಬರ್ತಾ ಇಲ್ಲ, ಈ ತನಿಖೆಯನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಯಾಕೆ ಸಿಐಡಿ ತನಿಖೆ ಮಾಡೋದಕ್ಕೆ IPS ಅಧಿಕಾರಿಗಳು ಬರ್ತಾ ಇಲ್ಲ ಅಂತಂದ್ರೆ, ಈ ಒಂದು ಪ್ರಕರಣದಲ್ಲಿ ಅಥವಾ ಈ ಒಂದು ಹಗರಣದಲ್ಲಿ ದೊಡ್ಡ ದೊಡ್ಡ ತಲೆಗಳು ಇವೆ, ದೊಡ್ಡ ದೊಡ್ಡ IPS ಅಧಿಕಾರಿಗಳ ಹೆಸರುಗಳು ಕೇಳಿ ಬರುತ್ತೆ, ದೊಡ್ಡ ದೊಡ್ಡ ರಾಜಕೀಯದವರ ಹೆಸರು ಕೇಳಿ ಬರುತ್ತೆ ಅಂತ ಹೇಳಿಕೊಂಡು ಈಗ ಈ ಒಂದು ಸಿಐಡಿ ತನಿಖೆ ಮಾಡೋದಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ಅಂತ ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್ ಇದೆ. ಹಾಗಾದ್ರೆ ಏನಿದು ಕೋವಿಡ್ ಹಗರಣ ಅಂತ ನೋಡ್ತಾ ಹೋಗೋದಾದ್ರೆ, ಕೋವಿಡ್ ಕಾಲದಲ್ಲಿ ಸಲಕರಣೆ ಖರೀದಿ ಪರಿಹಾರ ವಿತರಣೆಯಲ್ಲಿ ಭಾರಿ ಹಗರಣ ಆಗಿದೆ ಅಂತ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪ ಮಾಡಿತ್ತು. ಇನ್ನು ವಿಧಾನಸಭೆ ಚುನಾವಣೆಯ ವೇಳೆಯಲ್ಲಿ ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದ ಕಾಂಗ್ರೆಸ್ ನಾಯಕರು ಅಧಿಕಾರಕ್ಕೆ ಬರ್ತಾಗಿದ್ದಂತೆ ಕೋವಿಡ್ ಹಣ ನುಂಗಿದ್ದವರನ್ನ ನಾವು ಶಿಕ್ಷೆಗೆ ಒಳಪಡಿಸ್ತೀವಿ, ಅಥವಾ ಈ ಒಂದು ಕೋವಿಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದನ್ನು ನಾವು SIT ಕೊಡ್ತೀವಿ, CID ಕೊಡ್ತೀವಿ, ಇದರ ಒಂದು ತನಿಖೆಯನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುಂಚೆ ಹೇಳಿತ್ತು. ಆದರೆ ಈಗ ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಆದರೆ ಏನಂತಂದ್ರೆ IPS ಅಧಿಕಾರಿಗಳೇ ಮುಂದೆ ಬರ್ತಾ ಇಲ್ಲ ಅನ್ನುವಂತಹದ್ದು ಗಮನಾರ್ಹ ವಿಷಯ. ಅದರಂತೆ ಕೋವಿಡ್ ಅಕ್ರಮ ತನಿಖೆಗೆ SIT ರಚನೆ ಮಾಡೋದಕ್ಕೆ ಸಂಪುಟ ನಿರ್ಧಾರವನ್ನು ತೆಗೆದುಕೊಂಡಿತ್ತು. SIT ರಚನೆ ಆಗಿದೆ. ಆದರೆ ಏನಂತಂದ್ರೆ IPS ಅಧಿಕಾರಿಗಳೇ ಮುಂದೆ ಬರ್ತಾ ಇಲ್ಲ, ನಾವು ಈ ತನಿಖೆಯನ್ನು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಬೆಳವಣಿಗೆ ಬಿಜೆಪಿಗೆ ಹೇಗೆ ಮಾರಕವಾಗತ್ತೆ ಅಂತ ಕಾದು ನೋಡಬೇಕಾಗಿದೆ.